ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಕೊಟ್ಟಿದ್ದರು, ಕರೆಕ್ಟಾಗಿ ನಾನು ಸ್ಟಿಚ್ ಮಾಡಿದ್ದೆ, ಅದಕ್ಕೆ ಮತ್ತೆ ತಂದು ಕೊಟ್ಟಿದ್ದಾರೆ. ಇದು ಬೇರೆಯವರು ಸ್ಟಿಚ್ ಮಾಡಿರೋದು ಕೊಟ್ಟಿದ್ದಾರೆ. ಇದು ಬ್ಲೌಸ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಲೋಯರ್ ಚೆಸ್ಟ್ ತುಂಬ ಏನು ಮಾಡಿದ್ದಾರೆ. ನಾವು ಥ್ರೆಡ್ ಪೈಪಿಂಗ್ ಎಲ್ಲ ಈ ಥರ ಏನು ಮಾಡಲ್ಲ, ನಾರ್ಮಲ್ಲಾಗಿ ಇನ್ವಿಸಿಬಲ್ ಮಾಡಿಬಿಡ್ತೀವಿ ಒಂದೇ ಸಲ. ನೋಡಿ, ಇಲ್ಲೊಂದು ಸ್ವಲ್ಪ ದಪ್ಪನಾಗಿ ಮಾಡಿದ್ದಾರೆ. ನಾವೇನು ಮಾಡಿರ್ತೀವಿ ಥ್ರೆಡ್ ಪೈಪಿಂಗ್ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬ ಡೀಪ್ ಇಟ್ಬಿಟ್ಟಿದ್ದಾರೆ. ಇಷ್ಟೇ ಇಲ್ಲಿರೋದು, ಇಷ್ಟೇ. ಅದಕ್ಕೆ ಅವ್ರು ಹೇಳಿದ್ದಾರೆ ತುಂಬ ಡೀಪ್ ಆಯಿತು, ಅಷ್ಟೆಲ್ಲ ಡೀಪ್ ಇಡಬೇಡ್ರಿ, ಒಂದು ಸ್ವಲ್ಪ ಮೇಲಕ್ಕೆ 1 ಇಂಚ್ ಮೇಲಕ್ಕೆ ಇಡಿ ಅಂತ ಹೇಳಿದ್ದಾರೆ. ಈಗ ಅದನ್ನು ಅಲ್ಟ್ರೇಷನ್, ಮಿಕ್ಕಿದೆಲ್ಲ ಕರೆಕ್ಟಾಗಿದೆಯಂತೆ, ಅದೊಂದು ಅಲ್ಟ್ರೇಷನ್ ಮಾಡಬೇಕು ಅಷ್ಟೇನೆ. ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಫ್ರಂಟಲ್ಲಿ ಒಂಚೂರು ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಇದ್ರೆ ಏನು ವರಿ ಮಾಡ್ಕೊಂಡು ಅಷ್ಟಿಲ್ಲ, ತುಂಬ ಎಲ್ಲ ಗ್ಯಾಪ್ ಆಗಬಾರ್ದು. ಈಗ ನಾವು ಅಳತೆ ತಗೊಂಡು ಕಟಿಂಗ್ ಮಾಡೋಣ. ಫಸ್ಟು ನಾನಿಲ್ಲಿ ಸ್ಲೀವ್ ಕಟಿಂಗನ್ನು ಮಾಡ್ಕೊಂಬಿಡ್ತೀನಿ. ಕೆಲವರು ಏನು ಮಾಡ್ತಾರೆ, ಫಸ್ಟು ಬಾಡಿ ಪಾರ್ಟ್ ಎಲ್ಲ ಕಟ್ ಮಾಡಿ ಆಮೇಲೆ ತೋಳು ಕಟಿಂಗ್ ಮಾಡ್ತಾರೆ. ಆದರೆ ನಾನು ಫಸ್ಟು ತೋಳು ಕಟಿಂಗ್ ಮಾಡಿಬಿಡ್ತೀನಿ, ಆಮೇಲೆ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ತೀನಿ. ತೋಳಿನ ಉದ್ದ 10 ಇಂಚಿದೆ, ನಾನು 11 ಇಂಚನ್ನು ತೊಗೊತೀನಿ. ನಾವು ಒಂದೊಂದೇ ಅಳತೆ ತಗೊತ ಕಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ನೋಡಿ 1/4, ಇದಕ್ಕೆಲ್ಲ ಈ ತುಂಬ ಚಿಕ್ಕ ಅಳತೆ ಆಗಿತ್ತು, 1 ಮೀಟ್ರೇ ಸಾಕಾಗ್ತಾಯಿತ್ತು. ಆದರೆ ನಾನು ಈಗ ಪ್ರತಿಯೊಂದಕ್ಕೂ ಕೂಡ 1/4 ಮೀಟ್ರ್ ತರಿಸೋದ್ರಿಂದ ಹಿಂಗೆ ಫೋಲ್ಡಿಂಗನ್ನು ಮಾಡ್ಕೊತೀನಿ. ಫೋಲ್ಡ್ ಮಾಡಿಕೊಂಡು ತೋಳಿನ ಉದ್ದ ಏನಿದೆಯೋ ಅದನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ತೋಳಿನ ಉದ್ದ 10 ಇಂಚ್ ಇರೋದ್ರಿಂದ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ತುಂಬ ಚಿಕ್ಕ ಅಳತೆ ಇದು, ಚೆಸ್ಟ್ ಎಲ್ಲ ಕಡಿಮೆ ಇದೆ. ಮತ್ತು ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ನೋಡ್ಕೊಳ್ಳೋಣ. ಫಸ್ಟು 7.5 ಇದೆ ಫ್ರೆಂಡ್ಸ್, 7.5. ಇಲ್ಲಿ ನಾನು ಆರ್ಮೋಲ್ ರೌಂಡಿಂಗ್ ತುಂಬ ಚಿಕ್ಕದಿರೋದ್ರಿಂದ ನಾನು 3/4 ಡೀಪನ್ನು ತೊಗೊತಾ ಇದ್ದೀನಿ ಅಷ್ಟೇ. ತುಂಬ ಜಾಸ್ತಿ ಎಲ್ಲ ತೆಗೆದುಕೊಳಕ್ಕೆ ಹೋಗ್ಬೇಡಿ ಚಿಕ್ಕ ಅಳತೆಗೆಲ್ಲ, ಆವಾಗ ಏನಾಗುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಆರ್ಮೋಲ್ ರೌಂಡಿಂಗು 7.5 ಇದೆ. 7.5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಟ್ಕೊಳ್ಳೋಣ. ಈ ಥರ ಒಂದು ಶೇಪನ್ನು, ನೀಟಾಗಿ ಒಂದು ಶೇಪನ್ನು ಹಾಕ್ಕೊಳ್ಳಿ. ತೋಳಿನ ಫ್ರಂಟ್ ಅಂದರೆ ಇಲ್ಲೇನಿರುತ್ತೆ ಸ್ಟಿಚಿಂಗ್ ಪಾಯಿಂಟ್, ಅದನ್ನು ನೋಡಿಕೊಂಡು 1/2 ಇಂಚ್ ಬಿಟ್ಬಿಟ್ಟು ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಸೇರಿಸಿದ್ರೆ ನಮ್ಮದು ಬ್ಲೌಸ್ ಸ್ಲೀವ್ ರೌಂಡಿಂಗ್ ಏನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ. +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇದು ನಮ್ಮ ಸ್ಲೀವ್ ರೆಡಿ ಆಯಿತು. ನೋಡಿ, 2 ಲೇಯರು ತೋಳು ರೆಡಿ ಆಯಿತು. ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ಗೋಸ್ಕರ ನಾನೇನು ಉಳಿದಿರೋ ಬಟ್ಟೆ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇಟ್ಕೊತೀನಿ. ನೀವು ಬೋಟ್ ನೆಕ್ಕು, ಡಬಲ್ ಲೇಯರ್ ಫ್ರಂಟಲ್ಲಿ ಏನಾದರೂ ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು ಆ ಥರ ಹೊಲಿತೀನಿ ಅಂದರೆ 1/4 ಮೀಟ್ರನ್ನ ತೆಗೆದುಕೊಳ್ಳಿ. ಅವಾಗೇನಾಗುತ್ತೆ, ನಮಗೆ ಕ್ಯಾನ್ವಾಸ್ಗೆ ಎಲ್ಲ ಬಟ್ಟೆ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡಿಕೊಂಡೆ. ಎದೆ ಸುತ್ತಳತೆ ನೋಡ್ಕೊಳ್ಳೋಣ. ಏನು ಬ್ಲೌಸ್ ಕೊಟ್ಟಿರ್ತಾರೆ ರಿಂಗ್ ಉಕ್ಸ್ ಕಡೆ ನೋಡ್ಕೊಬೇಡಿ, ರಿಂಗ್ ಇರುತ್ತಲ್ಲ ಆ ಕಡೆ ನಾವು ತಗೊಳ್ಳೋಣ. ಹಿಂಗಿಟ್ಕೊಂಡು ಇವ್ರ ಪಾಪ ಅಷ್ಟು ಇಷ್ಟು ದಪ್ಪ ಇಲ್ಲವೇ ಇಲ್ಲ ಫ್ರೆಂಡ್ಸ್, ತುಂಬ ಸಣ್ಣ ಇದ್ದಾರೆ. ನಾನಿಲ್ಲಿ 9.5 ತಗೊತೀನಿ. ಏನು ರೆಡಿ ಇದೆಯೋ 10 ಇಂಚ್ ಅದನ್ನೇ ತೆಗೆದುಕೊತೀನಿ. ಮತ್ತು ಬ್ಯಾಕಲ್ಲಿ 9.5 ಅಂದರೆ 9 ಇಂಚ್ಗೆ ಹೋಗಬೇಕು. ನಾನು 9 ಇಂಚ್ಗೆ ಹೋಗ್ತಾಯಿದ್ದೀನಿ. ಫ್ರಂಟಲ್ಲಿ ನಾನು 9.5 ಅಳತೆಗೆ ತೊಗೊತೀನಿ. ತುಂಬ ಸಣ್ಣ ಇದ್ದಾರೆ, ಆದರೆ ನೋಡಿದ್ರೆ ಅದರೊಳಗಡೆ 10 ಇಂಚ್ ತೋರಿಸ್ತಾ ಇದೆ. ನನ್ನದೇ 42 ಎದೆ ಸುತ್ತಳತೆ, ಅವರಷ್ಟಪ್ಪ ಇಲ್ಲವೇ ಇಲ್ಲ. ಹಾಗಾಗಿ ನಾನು 9 ಇಲ್ಲಿಂದ 9 ಅಂದ್ಕೊಂಡಿದ್ದೀನಿ. 9.5 ಅಳತೆಗೆ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಹಂಗಾಗಿ 9 ಇಂಚ್ಗೆ ನಾನು ಇಲ್ಲಿ ಹಾಕ್ಕೊತೀನಿ. ಲೈನ್ ಹಾಕ್ಕೊಳ್ಳೋಣ. +2 ಇಂಚಸ್ ಮಾರ್ಜಿನ್ಗೋಸ್ಕರ. ಬ್ಲೌಸ್ ಉದ್ದ ಏನಿರುತ್ತೋ ಅದನ್ನೇ ಇಟ್ಕೊಳ್ಳಿ.
ಬ್ಲೌಸ್ ಉದ್ದ ಇಟ್ಕೊಬೋದು ಫ್ರೆಂಡ್ಸ್, ಯಾಕಂದರೆ ಇದು ಬ್ಲೌಸ್ ಲೆಂತು ಕಡಿಮೆ ಇದೆ ಅನಿಸುತ್ತೆ. ಅವ್ರು ಉದ್ದ ಇದ್ದಾರೆ, ಆದರೆ ತುಂಬ ಸಣ್ಣ ಇದ್ದಾರೆ ನೋಡಿ. ಇಲ್ಲಿ ಬ್ಲೌಸ್ ಉದ್ದ ಏನಿದೆಯೋ ಅಲ್ಲಿಗೆ ಇಟ್ಕೊಂಡು 1.5 ಎಕ್ಸ್ಟ್ರಾ ತೊಗೊತೀನಿ, ಯಾಕಂದರೆ ಒಂದು 1/2 ಇಂಚ್ ಉದ್ದ ಇಡ್ತಾ ಇದ್ದೀನಿ. ಬ್ಲೌಸ್ ಉದ್ದ 13 ಇರ್ಬೋದು ಅನಿಸುತ್ತೆ ನೋಡಿ, 13.5 ಇದೆ ಫ್ರೆಂಡ್ಸ್. ಅವ್ರು ತುಂಬ ಉದ್ದ ಇದ್ದಾರೆ, 13.5 ಇದೆ. ನಾನು 14 ಇಂಚಿಗೆ ತೊಗೊಂಡು 15 ಇಂಚ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಟೋಟಲ್ ಆಗಿ 1.5 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ಈ ಒಂದು ಲೈನ್ ಹೇಳ್ಕೊಳ್ಳೋಣ. ಇಲ್ಲಿ ಯಾವುದೇ ಡಿಸೈನ್ ಅಂತ ಏನಿಲ್ಲ, ನಾರ್ಮಲಾಗಿ ರೌಂಡ್ ಶೇಪ್ ಹೇಳಿರೋದ್ರಿಂದ ನೆಕ್ಕಿನ ಅಗಲ ಬಂದು 2 ಇಂಚನ್ನು ಇಟ್ಕೊತಾ ಇದ್ದೀನಿ. ಶೋಲ್ಡರ್ ಬಂದು 3.25 ಹೋಗೋಣ. ಆರ್ಮೋಲ್ ಬಂದು 5.25 ಇಟ್ಕೊತಾ ಇದ್ದೀನಿ. ಏನು ಶೇಪ್ ಹಾಕೋದಕ್ಕೆ 5.25. ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 1 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ಕೊತೀನಿ. ಇಲ್ಲಾಂದರೆ ಇಲ್ಲಿ ಬಟ್ಟೆ ಉಳ್ಕೊಂಬಿಡುತ್ತೆ, ನಮ್ಗೆ ಇಲ್ಲಿ ಬಟ್ಟೆ ಉಳ್ಕೊಂಡು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ನಾವು ಒಂದು ಸಲ ಚೆಕ್ ಮಾಡೋಣ. ಕೆಳಗಡೆಯಿಂದ ರೆಡಿ ನೋಡ್ಕೊತಾ ಇದ್ದೀನಿ. 3.25 ಇದೆ ಫ್ರೆಂಡ್ಸ್, 3.25 ಇದೆ. ನಾನಿಲ್ಲಿ 4.25 ಹೋಗ್ತೀನಿ, 4.25 ಅಥವಾ 4.75 ಹೋಗ್ತೀನಿ. ಯಾಕಂದರೆ ನಾವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ, 1/2 ಇಂಚ್ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ 4.25, 4.75, 5.25 ನಾನು ಹೋಗ್ತೀನಿ. ಇದೊಂದು ಬಾಕ್ಸ್ ಹಾಕೋಣ. ಇಲ್ಲಿ 2 ಇರೋದ್ರಿಂದ ಇಲ್ಲಿ 3 ಇಟ್ಕೊಳ್ಳಿ, ತೊಂದರೆ ಇಲ್ಲ. ಬ್ರಾಡಾಗಿರಬೇಕು, ಚೆನ್ನಾಗಿ ಬರಬೇಕು ರೌಂಡ್ ಶೇಪು ಅಂದರೆ 3 ಇಟ್ಕೊಳ್ಳಿ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಡೋಣ. ಇಷ್ಟೇ ಇರುತ್ತೆ ಬ್ಯಾಕ್. ಮತ್ತು ಇಲ್ಲಿ ಡಾಟ್, ನಮ್ಮದು ಏನು ಡಾಟ್ ಇರುತ್ತೆ ಇಲ್ಲಿ ಒಂದು 1/4 ಇಂಚು ಈ ಥರ ಶೇಪ್. ಕಟ್ ಮಾಡಿದ್ಮೇಲೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಈ ಥರ ಹಿಂಗೆ ಇಟ್ಕೊಳ್ಳೋಣ. ಲೋಯರ್ ಚೆಸ್ಟ್ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ ಆಮೇಲೆ ಎಕ್ಸ್ಟ್ರಾ 3 ಇಂಚು ತೆಗೆದುಕೊಳ್ಳೋಣ. ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿಂದಲೇ ತೊಗೊತೀನಿ ನಾನು. ಇಲ್ಲಿಂದ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳೋಣ. ಇಲ್ಲಿಗೆ ಬರ್ತಾ ಇದೆ ಲೋಯರ್ ಚೆಸ್ಟ್, ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ, ಇದು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಂದ 3 ಇಂಚು ಪ್ಲಸ್ 2 ಇಂಚಸ್. ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ಬ್ಲೌಸ್ ಉದ್ದ ಏನಿರುತ್ತೋ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಮಾಡ್ತಾಯಿದ್ವಿ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಬ್ಲೌಸ್ ಏನಾಗುತ್ತೆ ಅದು ಎತ್ತಿದ್ರೆ, ಕೈ ಏನಾದರೂ ಎತ್ತಿದ್ರೆ ನೀವು ನಮ್ಮ ಚೆಸ್ಟ್ ಏನಿರುತ್ತೆ ಅದು ಕರೆಕ್ಟಾಗಿ ಕೂರಲ್ಲ. ಹಂಗಾಗಿ ಲೋಯರ್ ಚೆಸ್ಟ್ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಅವ್ರ ಬ್ಲೌಸಲ್ಲಿ ಕಡಿಮೆ ಕಾಣಿಸ್ತು ಅಂದರೆ ಅವ್ರು ಏನು ಬಂದಿರ್ತಾರೆ ಕೊಡೋದಕ್ಕೆ, ಅವ್ರನ್ನ ಲೋಯರ್ ಚೆಸ್ಟ್ ಒಂದು ಸ್ವಲ್ಪ ಅಳತೆ ತೆಗೆದುಕೊಂಡ್ಬಿಟ್ಟು ಆಮೇಲೆ ಅಂದರೆ ಬೆಡ್ ಪಟ್ಟಿಯಿಂದ ಕೆಳಗಡೆಗೆ, ನಮ್ಮ ಚೆಸ್ಟಿಂದ ಕೆಳಗಡೆಗೆ ನೀವು ತೊಗೊಂಡು ಆಮೇಲೆ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾನು 3.25 ಹೋಗ್ತೀನಿ ಫ್ರೆಂಡ್ಸ್. ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 3.25, ಸೆಂಟ್ರಲ್ಲಿ 2.25, ಈ ಕಡೆ ಬಂದು 3 ಇಂಚು. ಈಗ ಇವೆಲ್ಲ ಲೈನ್ಗಳನ್ನು ನಾನು ಸೇರಿಸ್ತೀನಿ. ಚೆಸ್ಟ್ ಬಂದು 10 ಇತ್ತು, ನಾನು ರೆಡಿನೇ 10 ತೊಗೊತಾ ಇದ್ದೀನಿ. ಯಾಕಂದರೆ ನನಗೆ ಅನ್ನಿಸ್ತು ಅಷ್ಟೇ ಇರೋದು ಅವ್ರದ್ದು ಅಂತ. ಹಾಗಾಗಿ 9.25 ಲೆಕ್ಕ, 1/2 ಇಂಚು ಲೂಸಿಂಗೋಸ್ಕರ, ಇದು 2 ಇಂಚ್ ಮಾರ್ಜಿನ್ಗೋಸ್ಕರ. ನೆಕ್ಕಿನ ಅಗಲ ಬಂದು 2.25 ತೊಗೊಂಡಿದ್ದೀನಿ. 3.25 ಬ್ಯಾಕಲ್ಲಿ ತೊಗೊಂಡಿದ್ದೀನಿ. ಇಲ್ಲೂ ಕೂಡ 3.25 ತೊಗೊತಾ ಇದ್ದೀನಿ.
5.5 ಏನು ಆರ್ಮೋಲ್ ಶೇಪ್ ಹಾಕೋದಕ್ಕೆ ತೆಗೆದುಕೊಂಡಿದ್ದೆ ಬ್ಯಾಕಲ್ಲಿ ಸೇಮ್ ತಗೊತಾ ಇದ್ದೀನಿ. ಇದನ್ನು 1/4 ಇಂಚ್ಗೆ ನೀಟಾಗೊಂದು ಶೇಪನ್ನು ಹಾಕ್ಕೊಂಬಿಡಿ. ನೀವೇನು ನಾರ್ಮಲಾಗಿ ಶೇಪ್ ಹಾಕ್ಕೊತೀರಾ ಆ ಥರ ಹಾಕ್ಕೊಂಡು ಡೀಪ್ ನೋಡ್ಕೊಳ್ಳೋಣ. ಇವ್ರದ್ದು ಎಷ್ಟಿದೆ ಡೀಪ್ ನೋಡ್ಕೊಂಡು ಅದರಲ್ಲಿ 1 ಇಂಚ್ ಮೈನಸ್ ಮಾಡ್ತೀನಿ ನಾನು, ಕಡಿಮೆ ಮಾಡೋಣ. ನೋಡಿ ಇಲ್ಲಿದೆ ಶೋಲ್ಡರ್ ಸ್ಟಿಚ್, ಇಲ್ಲಿದೆ. ತುಂಬಾ ಡೀಪ್ ಇಟ್ಬಿಟ್ಟಿದ್ದಾರೆ ಇವ್ರಿಗೆ. ಆಲ್ಮೋಸ್ಟ್ 7.5 ಇದೆ ಫ್ರೆಂಡ್ಸ್. ನಾನು 7 ಇಂಚಸ್ವರೆಗೂ ನಾನು ಹೋಗ್ತೀನಿ, ಅಷ್ಟೇ ಸಾಕು. ನೀಟಾಗೊಂದು ಶೇಪನ್ನು ಕೊಟ್ಕೊಳ್ಳಿ. ಈಗ ಇಲ್ಲಿ ಎದೆ ಸುತ್ತಳತೆ 38 ಆಗಿರೋದ್ರಿಂದ 3 ಇಂಚಿಗೆ 1 ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮತ್ತು ಇವ್ರದ್ದು ತುಂಬ ಚೆಸ್ಟ್ ಕಡಿಮೆ ಇರೋದ್ರಿಂದ 2.5 ಹೋಗ್ತಾ ಇದ್ದೀನಿ. ಅದನ್ನು ಹೈಟ್ ಬಂದು ನೀವು 3 ಇಂಚ್ವರೆಗೂ ಹೈಟ್ ಮಾಡ್ಕೊಬೋದು. ಇಲ್ಲಿ 1 ಇಂಚು ಮತ್ತು 1 ಇಂಚ್ಗೆ ಹಾಕ್ಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಸೈಡ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ. ನಾನು ಡಾಟ್ ಹಿಡಿದಾಗ ಈ ಪಾರ್ಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಎಕ್ಸ್ಟ್ರಾ ಆಗಿಬಿಟ್ಟು ಚೆಸ್ಟ್ ಏನಾದರೂ ಜಾಸ್ತಿ ಇದ್ದರೆ ಓಕೆ, ಅದು ಕ್ಲೀನಾಗಿ ಕೂರುತ್ತೆ. ಇಲ್ಲಾಂದರೆ ಇಲ್ಲೆಲ್ಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಅಲ್ಲಿ ಮಾಡ್ತಾಯಿಲ್ಲ. ನೋಡಿ ಇಲ್ಲಿಂದ ಒಂದು 3 ಇಂಚ್ಗೆ ಈ ಕಡೆ 1/2 ಇಂಚು, ಈ ಕಡೆ ಒಂದು 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಹೈಟ್ ಮಾಡ್ತಾಯಿದ್ದೀನಿ. ಹೈಟ್ ಮಾಡಿಬಿಟ್ಟು ನೀವು ಅಳತೆ ತೊಗೊಳ್ಳಿ, ನಾವು ಹೇಳ್ತಾ ಇರ್ತೀವಿ ಅಳತೆ ತೊಗೊಂಡು ಮಾಡಿ ಅಂತ. ಒಂದು ಸ್ವಲ್ಪ ಹೈಟ್ ಮಾಡಿರ್ರಿ. ಆಮೇಲೆ ಈ ಲೈನನ್ನು ಈ ಲೈನ್ ಮೇಲೆ ಇಟ್ಬಿಟ್ಟು ನೀಟಾಗಿ ರೌಂಡ್ ಶೇಪು ಒಂದು ಸ್ವಲ್ಪ ಮತ್ತೆ ಮಾರ್ಕ್ ಹಾಕ್ಬಿಟ್ಟು ಮಾಡ್ಕೊಂಡ್ರು ಓಕೆ, ತೊಂದರೆ ಏನಿಲ್ಲ. ಇಲ್ಲಾಂದರೆ ನೀವು ಅಳತೆ ಮಾಡಿಕೊಂಡು ಕೆಲವೊಂದು ಸಲ ಎಲ್ಲ ಅಳತೆ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಹಂಗಾಗಿ ನಾನು ಇಲ್ಲೊಂದು ಸ್ವಲ್ಪ ನೋಡಿ ಮೇಲ್ಗಡೆಗೆ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಯೂಸ್ ಮಾಡ್ಕೊತೀವಿ ಆ ಪಟ್ಟಿಗೆ ಬಳಸ್ಕೊಬೋದು. ಈಗ ಬೆಲ್ಟ್ ಪಟ್ಟಿ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟು. ನಮಗೆ ಬೆಲ್ಟ್ ಪಟ್ಟಿ ಅಷ್ಟು ಬೇಕಾಗಿರಲ್ಲ, ಎಷ್ಟು ಬೇಕೋ ಅಷ್ಟು. ಈ 2.5 ಇಂಚ್ ಏನಿದೆ ಅದು ಬೇಕಾಗಿರಲ್ಲ. ಇಲ್ಲಿ ಫ್ರಂಟಲ್ಲೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಮೇಲಿಂದ ಕಟ್ ಮಾಡ್ಕೊಂಬನ್ನಿ, ಅವಾಗ ಶೇಪ್ ಕರೆಕ್ಟಾಗಿ ಬರುತ್ತೆ. ಕೆಳಗಡೆಯಿಂದ ಬರೋಕ್ಕೆ ಹೋದಾಗ ಶೇಪ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದಾಯಿತು. ಇಷ್ಟಾದಮೇಲೆ ನಾವೇನು ಮಾಡಬೇಕು ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲೇನು ಈ ಲೈನ್ ಇದೆ, ಇದನ್ನು ತಂದು ಹಿಂಗಿಟ್ಕೊಂಡು ಈ ಲೈನನ್ನು ತಂದು ಈ ಲೈನ್ ಮೇಲೆ ಕೂರಿಸ್ರಿ. ನಾವು ಡಾಟ್ ಹಿಡಿಯೋಕ್ಕೆ ಅಂತ ಏನು ಇನ್ನೊಂದು ಮಾರ್ಕ್ ಹಾಕಿದ್ವಿ ಅಲ್ಲಿ ಕೂರಿಸಿ ನೋಡಿ. ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡಾಗ ನಿಮಗೆ ಶೇಪ್ ನೋಡಿ ಇಲ್ಲಿ ಒಂದು ಸ್ವಲ್ಪ ಮಾರ್ಕಿಂಗು ಕರೆಕ್ಟಾಗಿ ಬರ್ತಾ ಇಲ್ಲ. ಅದನ್ನೇನು ಮಾಡಬೇಕು, ಮತ್ತೆ ನಾವು ಇನ್ನೊಂದು ಮಾರ್ಕನ್ನು ಹಾಕ್ಕೊಳ್ಳೋಣ ನೋಡಿ. ಇಲ್ಲಿಷ್ಟೇ ಬೇಕಾಗಿದ್ದು, ಇಲ್ಲಿಷ್ಟು ಬೇಕಾಗಿತ್ತು. ಈಗ ನಾನು ನೀಟಾಗಿ ಮಾರ್ಕ್ ಹಾಕಿದ್ದೀನಿ. ರೌಂಡ್ ಶೇಪನ್ನು ಈಗ ಕಟ್ ಮಾಡ್ತೀನಿ. ಇದು ನೋಡ್ಕೊಂಡೇ ಕಟ್ ಮಾಡಿ ನೀವು, ಆವಾಗ ಏನು ನಮ್ಮ ಆರ್ಮೋಲ್ ರೌಂಡಿಂಗ್ ಏನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ. ನಮ್ಮ ಕಂಕ್ಲೇನಿರುತ್ತೆ ಅದು ಹಿಂಗೆ ನಾವು ಈ ಥರ ಡಾಟ್ ಹಿಡಿದಾಗ ಈ ಥರನೇ ಬರಬೇಕು, ಅವಾಗಷ್ಟೇ ನೀಟಾಗಿ ಬರೋದು. ಇಲ್ಲಾಂದ್ರೆ ಏನಾಗುತ್ತೆ, ನೀವು ನೋಡಿರ್ಬೋದು ಎಲ್ ಶೇಪ್ ಬಂದುಬಿಡುತ್ತೆ. ನಾವೇನಾದರೂ ಈ ಥರ ಮಾಡಲಿಲ್ಲ ಅಂದರೆ ಎಲ್ ಶೇಪ್ ಬರುತ್ತೆ. ನಾವು ಡಾಟ್ ಹಿಡಿದಾಗ ಎಲ್ ಶೇಪ್ ಆಗುತ್ತೆ. ಈಗ ನೋಡಿ ಕರೆಕ್ಟಾಗಿ ಆಯಿತು. ಈಗಿದು ನಮ್ಮದು. ಈಗ ಇದನ್ನೆಲ್ಲ ಇಟ್ಕೊಂಡು ನಾವು ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ನೋಡಿ. ಬೆಲ್ಟ್ ಬಟ್ಟೆ ರೆಡಿ ಆಯಿತು. ಸ್ಲೀವು ಮತ್ತು ಬ್ಯಾಕ್ ಪಾರ್ಟ್ ಈಗ ಇವನ್ನ ಇಟ್ಕೊಂಡು ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋದು ತುಂಬಾ ಈಸಿ.
ಈ ಕಟಿಂಗ್ ಮಾಡಿರ್ತೀವಿ ಅದನ್ನ ಇಟ್ಬಿಟ್ಟು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿರೋದ್ರಿಂದ ಇದನ್ನು ಕಟ್ ಮಾಡಿಕೊಂಡು ತೆಗೆದು ಬಿಡ್ತೀನಿ ನಾನು. ಬೇರೆ ಪಟ್ಟಿ ಕೂರಿಸಿದ್ರೆ ಸರಿ ಹೋಗುತ್ತೆ, ಇಲ್ಲ ಆ ಕಲರ್ ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಾನು ಬ್ಯಾಕ್ ಪಾರ್ಟಿಗೆ ಇಷ್ಟು ಮಾತ್ರನೇ ತೊಗೊತೀನಿ, ಫುಲ್ ತೊಗೊಳ್ಳಲ್ಲ. ಯಾಕಂದರೆ ಚೆನ್ನಾಗಿ ಕಾಣಿಸಲ್ಲ, ಅಷ್ಟು ಬಾರ್ಡರ್ ಕೊಟ್ಬಿಟ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಹಂಗಾಗಿ ಚಿಕ್ಕದಾಗಿ ತೊಗೊತೀನಿ ನಾನು. ನೋಡಿ ಇಲ್ಲಿ ಬೆಡ್ ಪಟ್ಟಿಗೆ ನಂಗೆ ಶಾರ್ಟೇಜ್ ಬರ್ತಾಯಿತ್ತು, ಅದಕ್ಕೆ ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಇಲ್ಲಿ ಎಲ್ಲ ಫುಲ್ ಕಟ್ ಮಾಡಿಕೊಂಡೆ ನಾನು. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ನೋಡಿ ತುಂಬ ಚಿಕ್ಕ ಅಳತೆ ಆದರೂ ಕೂಡ ನಮಗಿಲ್ಲಿ ಡೋರಿ ಏನು ಅವ್ರು ಕೇಳಿಲ್ಲ, ಡೋರಿ ಏನು ಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ನಮಗೆ ಎಲ್ಲದಕ್ಕೂ ಬಟ್ಟೆ ಸಿಕ್ತು. ನೋಡಿ ಬೆಡ್ ಪಟ್ಟಿ, ಇದು ಬಂದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು, ಮತ್ತು ಸ್ಲೀವ್ಗೂ ಕೂಡ ನಮಗೆ ಬಟ್ಟೆ ಇದನ್ನು ಯಾವುದಾದ್ರೂ ಅಡ್ಜಸ್ಟ್ ನಾನು ಮಾಡ್ಕೊತೀನಿ. ಇಲ್ಲಿ ಕೂಡ ಇದೆ ಸ್ಲೀವ್ಗೆ, ಇದನ್ನು ಕೂಡ ನಾವು ಅಟ್ಯಾಚ್ ಮಾಡ್ಬೋದು. ಆದರೆ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಇದನ್ನೇನು ಹಾಕಲ್ಲ ನಾನು. ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಬಟ್ಟೆ ಇಷ್ಟೇ ಉಳಿದಿದ್ದು, ಈ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿತಷ್ಟೇ.
ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್.